ಕಂಪ್ಲೀಟ್ ಆಯಿತು. ಆದರೆ ಇವಾಗ ಒಂದು 2 ಪ್ರಾಬ್ಲಮ್ ಆಗಿದ್ದು ಗುರು. ಒಂದು ಏನು ಪ್ರಾಬ್ಲಮ್ ಅಂದರೆ ಇದೊಂದು ನಂದು ಬ್ಲೂಟೂತ್ ಹೆಡ್ಸೆಟ್ಟು ಮುರಿದೇ ಹೋಯ್ತು ನೋಡಿ, ಇಲ್ಲಿ ಫುಲ್ಲು ಒಡೆದೋಗಿದೆ. ಇದನ್ನು ಬೇರೆ ಗಮನ ಬೇರೆ ಸರಿ ಮಾಡಬೇಕು. ಇನ್ನು ಸೈಕಲಲ್ಲಿ ಬೇರೆ ಬಂದಿದ್ದೆ, ಈಗ ಸೈಕಲ್ ಬೇರೆ ಪಂಚರ್ ಬೇರೆ ಆಗೈತೆ. ಈಗ ಯಾರಿಗಾರು ಫ್ರೆಂಡಿಗೆ ಯಾರಿಗಾರು ಫೋನ್ ಮಾಡಿಬಿಟ್ಟು ಟೋ ಆದರೂ ಮಾಡಿಸ್ಕೋಬೇಕಪ್ಪ. ಸೈಕಲ್ ಪಂಚರ್ ಆಗಿರೋದಕ್ಕೆ ಸೈಕಲಿನ ಪರಿಸ್ಥಿತಿ ನೋಡಿ. ಈಗ ತಳ್ಕೊಂಡು ಈಗ ಹೋಗ್ತಿದ್ದೀನಿ. ಈಗ ಸ್ವಲ್ಪ ದೂರ ಹೋದ್ರೆ ನಮ್ ಸುಶಿ ಸಿಗ್ತಾನೆ ಗೈಸ್. ನಮ್ ಸುಶಿಗೆ ಫೋನ್ ಮಾಡಿದ್ನಾ, ಬಾ ಹಂಗೆ ನನ್ನನ್ನ ಟೋ ಮಾಡು ಅಂತ ಹೇಳಿದ್ದೆ. ರೆಡಿಯಪ್ಪ ಬರ್ತೀನಿ ಅಂದ್ಬಿಟ್ಟು ಈಗ ಆನ್ ದ ವೇ ಈಗ ಅವನು ಬರ್ತಿದ್ದಾನೆ. ಚಲೋ. ಗಾಡಿ ಓಡ್ಸಕ್ ಬರ್ತಿರ್ಲಿಲ್ಲ. ಆಯ್ತಾ, ಓಯ್ ಮುಖ ತೋರ್ಸು. ಮುಖ ತೊಳ್ದಿಲ್ಲ ಅಂತ ಮುಖ ಎಲ್ಲ ಮುಚ್ಕೋತವನೆ. ವೈ ಬ್ರೋ, ಆಕ್ಟಿಂಗ್ ಲೈಕ್ ಗರ್ಲ್ಸ್. ವಾಶ್ರೂಮ್ಗೆ ಹೋಗಿಲ್ವಾ? ಇಲ್ಲಿ ಸುಶಿ ನಾನು ಎಳ್ನೀರು ಕುಡಿತ್ಯಾ? ಕ್ಲೋಸ್ ಮಾಡೋರೆ. ಸುಶಿ ಬಾರ್ಲ ಕಾಫಿ ಕುಡಿ ಬಾ. ಗೈಸ್ ಮತ್ತೆ ಈ ಸ್ಕೂಟಿ ಬ್ಯಾಕ್ ವೀಲು ಪಂಚರ್ ಆಗೈತೆ ಗುರು. ಹಾಗಂತ ಇವಾಗ ಒಂದು ಗುಡ್ ನ್ಯೂಸ್. ಇವತ್ತು ಏನ್ ಗುಡ್ ನ್ಯೂಸ್ ಅಂದ್ರೆ, ಇನ್ಮೇಲಿಂದ CT100 ನಂಗೆ ಅನ್ಕಡಿ. ಏನಕ್ಕೆ ನಮ್ಮ ಅಪ್ಪ ಈಗ ಹೊಸ ಆಕ್ಟಿವಾ ಗಾಡಿ ಬೇರೆ ತಗೊಂಡು ಬುಕ್ ಮಾಡೋರೆ. ಇವತ್ತು ಆ ಗಾಡಿ ಬರುತ್ತೆ, ಆಕ್ಟಿವಾ 125. ಶೇಖರ್ ತಗೊಂಡು ಪ್ರೋಟೀನ್ ಶೇಕ್ ಕುಡಿಯೋಣ. ಎಷ್ಟು ಗಂಟೆಗೆ ಪಾಪ ಗಾಡಿ? 11ಕ್ಕ. ಎಷ್ಟೊತ್ತಿಗೆ ಬರ್ತೀಯ? 11ಕ್ಕೆ ಬಾ ಅಂದ್ರೆ ಬರ್ತೀನಿ. 10:15 ಆಗಲ್ಲ. ಕರೆಕ್ಟ್ 11ಕ್ಕೆ ಬರ್ತೀಯ? ಎಲ್ಲಿ ಹೇಳಿ? ಇಲ್ಲಿಗೆ ಬಾ, ಇಲ್ಲಿಂದನೇ ಹೋಗೋಣ. ಇಲ್ಲಿಗೆ ಮನೆಗೆ ಬರಲ್ಲ? ಸರಿ ಆಯ್ತು. ಕರೆಕ್ಟಾಗಿ 11ಕ್ಕೆ ಬರಬೇಕು. ಇಲ್ಲ ಅಕಸ್ಮಾತ್ ಲೇಟ್ ಆದ್ರೆ ಫೋನ್ ಮಾಡಿ ಹೇಳ್ತೀಯಾ? ಹೇಳ್ತೀನಿ. ಅಲ್ಲ ಇದು ಯಾವ ಶೋರೂಮ್? ಅಲ್ಲ ಸರಿ ತಗ ಅಮ್ಮ, ಪ್ರೋಟೀನ್. ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಇಲ್ಲ ಅಲ್ಲಿ ಸಿಗಲ್ಲಮ್ಮ. ಫಸ್ಟ್ ಸೈಕಲ್ ಪಂಚರ್ ಆಗಿತ್ತಂತ ಸುಶಿ ಕೈಲಿ ಡ್ರಾಪ್ ಹಾಕ್ಸ್ಕೊಂಡಿದ್ದೀಗ. ಯಾವನಾರ ಬಿಡಬೇಕು. ಇವತ್ತು ಬೆಳಗ್ಗೆ ನಾನೇ ಬಿದ್ದಲ್ಲ. ಸಾತ್ವಿಕ್ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡೋ ಸಾತ್ವಿಕ್. ಅಲ್ಲಿ ಡ್ಯಾನ್ಸ್ ಅಲ್ಲೂ ಬರೀ ಹುಡ್ಗಿರ್ನೇ ನೋಡ್ಕೊಂಡು ನಿಲ್ಬೇಡ, ಡ್ಯಾನ್ಸ್ ಕರೆಕ್ಟ್ ಆಗಿ ಮಾಡೋ. ಡ್ಯಾನ್ಸ್ ಹಾಕ್ಬೇಡ, ನೀನ್ ಇಲ್ವಲ್ಲ ಹಾಕ್ಬೇಡ. ಗೈಸ್ ಈಗ ನಮ್ ಸಾತ್ವಿಕ್ ಇಂದ ಈಗ ಡ್ಯಾನ್ಸ್ ಐತೆ. ಎಷ್ಟು 10:30 ಹಂಗೆ ಟೈಮ್. ಈಗ 10 ಗಂಟೆ ಆಗೈತೆ. ಎಲ್ಲ ಭವನ್ ಎಲ್ಲ ಬರ್ತಾವನಾ? ಇದ್ರಲ್ಲಿ ಅವನೇ ಖರಾಬಾಗಿ ಮಾಡೋದು. ಇಡೀ ನಮ್ ಡ್ಯಾನ್ಸ್ ಗ್ರೂಪ್ ಅಲ್ಲಿ ಅವನಷ್ಟು ಖರಾಬಾಗಿ ಯಾರೋ ಮಾಡಲ್ಲ. ನೀನೇ ರಿವೀಲ್ ಮಾಡ್ತಿದ್ಯಾ. ಕಾಲಲ್ಲಿ ಬಾಲ್ ವಾದ್ಯವನ್ನ ಕಾಲಲ್ಲಿ ಡ್ಯಾನ್ಸ್ ಮಾಡೋದ್ರೆ ಬ್ರೋ ಆಲ್ ದ ಬೆಸ್ಟ್ ಬ್ರೋ. ಚೆನ್ನಾಗಿ ಮಾಡಿ ಬ್ರೋ. ಇದು ಫುಟ್ಬಾಲ್ ಇಂದು ಅಂಪೈರ್ ಟಿ ಶರ್ಟ್ ಹಾಕೊಂಡ್ ಬಂದಿದ್ಯಾ? ಇದು ಒಳಗಡೆ ಸ್ಕಿನ್ ಇದು. ಇದನ್ನ ಬಿಚ್ಬಿಟ್ಟು ಮಾಡ್ತೀಯ ಏನು? ಗಿಡ ತೊಳಿದೀವಿ, ಸೈಡ್ ಬರಲ್ಲ. ಲೋ ತುಂಡಲ್ಲ, ಸೋಲ್ತಿರ ಬಿಡಿ. ನಿಂತವುಗಳು ಆಸಿ. ಹೋಗ್ ಪುಷ್ಪ ನೀಡಿ. ಇಲ್ಲಿಗೆ ಯಾಕ ಬಂದಿದ್ಯಾ? ಗೈಸ್ ಇವಾಗ ನಮ್ CS ಅವ್ರದ್ದು ಲಾಸ್ಟ್ ಟೈಮ್ ಮಾಡಿದ್ದು ಟ್ರಿಬಲ್ ಅವ್ರದ್ದು. ಇವಾಗ ನಮ್ CS ಅಲ್ಲೇ ನಮ್ ಭವನ್ ಸಾತ್ವಿಕ್. ಭವನ್ ಪೊಸಿಷನ್ ತಗೋತವನೆ. ಚೆನ್ನಾಗಿ ಮಾಡ್ಲಿ ಎಲ್ರು.
ಸರ್ಗಮ್ ಸ್ಟ್ರೈಕ್ ಅಲ್ಲ ಏನದು ಸ್ಟ್ರೈಕರ್ಸ್. ಗೈಸ್ ಕಾಲೇಜಿಂದ ಈಗ ಡೈರೆಕ್ಟ್ ಈಗ ಮನೆ ಕಡೆಗೆ ಬಂದಾಯ್ತು ಗೈಸ್. ಏನಕ್ಕೆ ಅಂದ್ರೆ ಅದೇ ಯಾವಾಗ್ಲೂ ಹೇಳಿರಂಗೆ ಈಗ ಆಕ್ಟಿವ್ ಬೈಕ್ ತಗೋಬರಕ್ಕೆ. ಈಗ ಟಿಫನ್ ಬೇರೆ ಮಾಡಿರ್ಲಿಲ್ಲ, ಡೈರೆಕ್ಟ್ ಜಿಮ್ ಇಂದ ಬಂದಾದ್ಮೇಲೆ ರೆಡಿ ಆಗ್ಬಿಟ್ಟು ಡೈರೆಕ್ಟ್ ಕಾಲೇಜಿಗೆ ಹೋದ್ನಾ. ಕಾಲೇಜಿಗೆ ಹೋದಾದ್ಮೇಲೆ ಅಲ್ಲಿ ಗೊತ್ತಾಯ್ತು ಅಲ್ಲಿ ಇದು ಡ್ಯಾನ್ಸ್ ಇತ್ತು ಅಂತ ನಮ್ಮ ಬ್ರಾಂಚ್ ಅವ್ರದ್ದು. ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ರು. ಆಕ್ಚುಲಿ ಇನ್ನ ಚೆನ್ನಾಗಿ ಬರ್ತಿತ್ತು, ಬಟ್ ಅದಿನ್ನ ಯಾಕೆ ಪರ್ಫೆಕ್ಷನ್ ಆಗ್ಲಿಲ್ಲ ಅಂದ್ರೆ ಆ ಡ್ಯಾನ್ಸ್ ಅಲ್ಲಿ ನಾನು ಇರ್ಲಿಲ್ಲ. ಎಗ್ ಗೈಸ್ ನಾನು ಮತ್ತೆ ನಮ್ಮ ಅಣ್ಣ ಈಗ ಹಿಮಾಲಯನಲ್ಲಿ ಬರ್ತೀವಿ. ನಮ್ಮ ಅಪ್ಪ ಮತ್ತೆ ಇಲ್ಲ ಅದು ತಯಾರಿರೋದೇ ಹೆಂಗೆ. ನಮ್ಮಪ್ಪ ಮತ್ತೆ ನಮ್ಮಮ್ಮ CT100 ಬರ್ತಾ, ನಮ್ಮಪ್ಪ ಇದ್ರಲ್ಲಿ ಬರ್ತಾರೆ ಆಕ್ಟಿವ್ ಅದ್ರಲ್ಲಿ ಹೊಸ ಗಾಡಿಗೆ. ಆದರೆ ನಮ್ಮ ಅಣ್ಣ CT100 ಓಡಿಸ್ಕೋದಂತ ತಪ್ಪು ಹಿಮಾಲಯನ್. ಹೋಂಡಾ ಶೋರೂಮ್ ಗೈಸ್ ಇದೆ ಅನ್ಸುತ್ತೆ ಗೈಸ್ ಗಾಡಿ. ಸೇಮ್ ಇದು ಆಕ್ಟಿವ್ 125 ಅಲ್ವಾ? ಅಮಿತ್ ಅಂತ ಮಗನೇ, ಅಮಿತ್ ಸಜೆಷನ್ ಕೊಟ್ಟು ಈ ಗಾಡಿ ತಗೊಳ್ಳಿ ಅಂತ ಇದು ಮಾಡಿದ್ರು. ಆಕ್ಟಿವ್ 125. ಇವ್ರ ಮಗನೇ ನಮಗೆ 1000 ರೂಪಾಯಿ ಡಿಸ್ಕೌಂಟ್ ಮಾಡಿಸ್ಕೊಟ್ಟು. ಹೌದಾ? ಒಳ್ಳೆ ಸೋಮಣ್ಣ ಅನ್ನೋ ಕಡೆಯಿಂದ ಫೋನ್ ಮಾಡಿಸಿದ್ವಿ. ಹಾಂ ನೋಡಿ ಯಾವ್ದು ನೋಡಿದ್ದೀರಾ ಈಗ? ನೋಡಿದೆ, ಆಯ್ತು ಗಾಡಿ ಆಯ್ತಾ? ನಿನ್ನೆ ಫೋನ್ ಮಾಡಿದ್ರು ಅನ್ಸುತ್ತಲ್ಲ? ಗೈಸ್ ಅಂತೂ ಫೈನಲ್ ಆಗಿ ಡೆಲಿವರಿ ಎಲ್ಲ ಆಯ್ತು. ನಡೀಲಿ ಗಾಡಿ ಚೆನ್ನಾಗಿ ಕಾಣ್ತೈತೆ. ನಮ್ಮ ಅಪ್ಪಂಗೆ ಪಕ್ಕಾ ಸೂಟ್ ಆಗ್ತೈತೆ. ಇವಾಗ ನಮ್ಮ ಅಣ್ಣ ಹಿಮಾಲಯನಲ್ಲಿ ಬರ್ತಾನೆ, ನಾನು ನಮ್ಮ CT100 ಅಲ್ಲಿ ಬರುವ. ಚಲೋ ಗೈಸ್. ಗೈಸ್ ಡೈರೆಕ್ಟ್ ಶೋರೂಮ್ ಕಡೆಯಿಂದ ಇವಾಗ ನಾನ್ ಬಂದಿದ್ದೀನಿ ನಮ್ಮ ಚಿರಂತ್ ಮನೆ ಹತ್ರ. ಇಲ್ಲೆಲ್ಲ ಅವಾಗ್ಲೇ ಹೋಗಿದ್ದು. ಆಮೇಲೆ ನಾನು ಮತ್ತೆ ಸ್ಟುಡಿಯೋಗೆಲ್ಲ ಹೋಗಿದ್ದೆ, ಸ್ವಲ್ಪ ಫೋಟೋ ಮಾಡಿಸ್ಬೇಕಿತ್ತು. ಆಯ್ತಾ ಗೈಸ್ ತಡೀಲಿ ಒಂದು ನಿಮಿಷ ಆಯ್ತಾ. ಶೋರೂಮ್ಗೆಲ್ಲ ಹೋಗಿ ಆಮೇಲೆ ಸ್ವಲ್ಪ ಕೆಲಸ ಇತ್ತು, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇರೆ ಮಾಡಿಸ್ಬೇಕಿತ್ತ. ಇಲ್ಲಿ ಕಂಡೀಗ ನಮ್ಮ ಚಿರನ್ ಮನೆ ಕಡೆಗೆ ಈಗ ಬಂದಿದೀವಿ. ಏನಕ್ಕೆ ಅಂದ್ರೆ ಸತ್ಯನಾರಾಯಣ ಪೂಜೆ ಇತ್ತು, ಬಾ ಹಂಗೆ ಊಟಕ್ಕೆ ಅಂತ ಕರೆದಿದ್ದ. ಎಲ್ರು ನಾವು ಫ್ರೆಂಡ್ಸ್ ಎಲ್ರು ಇಲ್ಲೇ ಇದೀವಿ. ಸಾತ್ವಿಕ್, ಶರತ್ತು, ಇನ್ನೊಬ್ಬ ಯಾರು ಭವನ್. ಎಷ್ಟಾದ್ರು ಒಂದು ಕೊಚಿಕ್ಕು ಹಂಗೆ ಹಂಚೋದು. ನಮ್ ದಯಾ ಚಿರಂಜೀವಿ ಮಾಡ್ತಾರಲ್ಲ ಹಂಗೆ. ಚಿರಂತ್ ಹಾಯ್ ಹೇಳ ಹಂಗೆ. ಗಾಯ್ಸ್ ಅಂತೂ ಊಟಕ್ಕೆ ಕೂತಿದ್ದೀವಿ ಗಾಯ್ಸ್. ಇಲ್ಲಿ ನಮ್ ಚಿರು. ರಾಘವ್ ಹೇಗಿದೆ ಊಟ? ಬೆಳಗ್ಗೆ ಬಂದಿದ್ದಲ್ಲ ತಿಂಡಿಗೆ. ಅದು ತಿಂಡಿ ಊಟ ಅಲ್ಲ. ಈಗ ರಾತ್ರಿಗೆ ಪ್ಲಾನು. ಗೈಸ್ ನಮ್ಮ ಕ್ಲಾಸ್ ಗರ್ಲ್ಸ್ ಬಂದವ್ರೆ. ಗರ್ಲ್ಸ್ ಹಂಗೆ ಹಾಯ್ ಹೇಳಿ. ಸರ್ ನೀನು ಹಾಯ್ ಹೇಳ. ನೀನ್ ಯಾಕೆ ಇಷ್ಟ ನಾಚ್ಕತಿಯಲ್ಲ? ಭವನ್ ಯಾರು ಅದು ಪಕ್ಕದಲ್ಲಿ? ಗೈಸ್ ಮನೆಗೆ ಹೋಗಿ ಇವಾಗ ಹಿಮಾಲಯನ್ ಈಗ ತಗೊಂಡ್ ಬಂದಿದ್ದೀನಿ. ಏನಕ್ಕಂದ್ರೆ ಫ್ರೆಂಡ್ಸ್ ಎಲ್ರು ಹಂಗೆ ಟಾಮ್ ಬ್ರಿಡ್ಜ್ ಕಡೆಗೆ ಹೋಗೋಣ ಅಂತ ಬೇರೆ ಹೇಳ್ತಿದ್ರ. ಸರಿ ಅನ್ಬಿಟ್ಟು ಈಗ ವೆದರ್ ಚೆನ್ನಾಗೈತೆ, ಅಂದ್ರೆ ಫುಲ್ ಮಳೆ ಏನಿಲ್ಲ, ಮಳೆ ಬರೋ ತರ ಆಗೈತೆ ಅಷ್ಟೇ. ಸೊ ಬನ್ನಿ ಒಂದ್ ರೌಂಡ್ ಇಲ್ಲೇ ಟಾಮ್ ಬ್ರಿಡ್ಜ್ ಕಡೆಗೆ ಹೋಗ್ಬಿಟ್ಟು ಬರೋಣ. ಗೈಸ್ ಟಾಮ್ ಬ್ರಿಡ್ಜ್ ಕಡೆಗೆ ಇನ್ನೇನು ಓಡೋಣ ಅಂತ ಇದ್ವಿ, ಅಷ್ಟೊತ್ತಿಗೆ ತಗೊಳ್ರಪ್ಪ ಜೋರಾಗಿ ದಪ್ಪ ಮಳೆ ಅಂದ್ರೆ ಹನಿ ಬರ್ತೈತೆ. ಮನೆಗ್ ಬಂದು ಗಾಡಿ ನಿಲ್ಸಿದೆ. ಇಲ್ಲಿ ನೋಡಿ, ಇಲ್ಲಿ ಹೊಸ ಗಾಡಿ, ಹೊಸ ಆಕ್ಟಿವಾ 125 ಕ್ಲಿಯರ್ ಕಟ್ ಆಗಿ ನೋಡ್ಕೊಬಿಡಿ. ಹಂಗಂತ ಡಿಸ್ಪ್ಲೇ ನೋಡಿ ಗೈಸ್. ಈಗ ಡಿಸ್ಪ್ಲೇ ಯಾವ ತರ ಬಿಟ್ಟವ್ರು ಈಗ ಆಕ್ಟಿವಾ 6Gಗೂ ಸೇಮ್ 125cc ಸೇಮ್. ಹಾಗಂತ ಇದ್ರಲ್ಲಿ ಈಗ ಒಂದು ಹೊಸ ಫೀಚರ್ ಐತೆ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಇವತ್ತು ಬಿಸಿಲಲ್ಲಿ ಧೂಳಲ್ಲೆಲ್ಲ ಓಡಾಡಿ ನನ್ನ ಮುಖ ಹೆಂಗಾಗೋಗೈತೆ ಅಂದ್ರೆ ಗೈಸ್, ಫುಲ್ಲು ಅಂದ್ರೆ ಫುಲ್ಲು ಧೂಳು ಕೂತೈತೆ, ಟ್ಯಾನ್ ಆಗೈತೆ. ಅದಕ್ಕೆ ನಾನು ಯೂಸ್ ಮಾಡೋ ಫೇಸ್ ವಾಶು ಪ್ರಮೋಷನ್ ಅನ್ಕೊಂಡ್ರೆ ಎಂಥದಿಲ್ಲ. ಬನ್ನಿ ಗುರು, ಮುಖ ತೊಳ್ದಾಮೇಲೆ ಸಿಗ್ತೀನಿ. ಬಿಸಿಲಲ್ಲಿ ಜಾಸ್ತಿ ತಿರುಗಾಡಿ ಅದರಲ್ಲೂ ಜಾಸ್ತಿ ಹಾಫ್ ಸ್ಲೀವ್ಸ್ ಟೀ ಶರ್ಟ್ ಹಾಕೊಂಡು ಕಲರ್ ನೋಡಿ ಗೈಸ್ ಇಲ್ಲಿ ಹೆಂಗಾಗೈತೆ. ಕೈನ್ ಕಲರು ಇಲ್ಲಿ ಬ್ಲ್ಯಾಕು, ಇನ್ನಿಷ್ಟು ಫುಲ್ಲು ವೈಟು. ನಮ್ಮಮ್ಮ ಈಗ ಈವ್ನಿಂಗ್ ಟೀ ಮಾಡಿಕೊಟ್ಟವ್ರೆ. ಅಲ್ಲ ನಮ್ಮ ಮನೇಲಿ ನಂಗೆ ಹೆಂಗೆ ಅಂದ್ರೆ ನಂಗೆ ಜವಾಬ್ದಾರಿ ಇಲ್ಲ ಅಂತಾರೆ. ಇಷ್ಟು ಜೋರಾಗಿ ಮಳೆ ಬರ್ತೈತೆ, ಟಿವಿ ಸ್ವಿಚ್ ತೆಗ್ದಿಲ್ಲ. ನಾನು ಹೇಳಿದ್ಕೆ ಆಯ್ತು. ನಾನ್ ಕಣಮ್ಮ ಹೇಳಿದ್ ನಿಂಗೆ ಟಿವಿ ಸ್ವಿಚ್ ತೆಗಿ ಅಂತ. ಗೈಸ್ ವ್ಲಾಗು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಟಾಟಾ.